ಇದಕ್ಕೆ ಮತ್ತಿಲ್ಲ, ಇದಕ್ಕೆ ದವ ಇಲ್ಲ. ಇದು ನೆನಪಿದ್ರೆ 1 ಲಕ್ಷ ಬೀಜ ಉತ್ಪಾದನೆ ಆಗ್ತದ. ಇದು 10 ರಿಂದ 12 ವರ್ಷಗಳಲ್ಲಿ ಬಂದ್ ಮಾಡ್ಬೇಕಂತ ನಿರ್ಧಾರ ಮಾಡ್ಕೊಂಡಿದೀವಿ. ಆದ್ರ ಈ ನಾಡಿಗೆ ಅನ್ನ ಕೊಡುವಂತ ಅನ್ನದಾತರ ಶಾಂತಿಯುತವಾಗಿ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸಬೇಕಂತೇಳಿ ರೈತ ಚಳವಳಿ ಸುಮಾರು 5,000 ಸರ್ಕಾರಕ್ಕೆ ಸಲ್ಲಿಸಿದ ಬಂಧುಗಳೇ. ಅದಕ್ಕಾಗಿ ಈ ಹೋರಾಟ ಬಂದ್ ಮಾಡೋದರ ಈ ನಾಡಿಗೆ ಅನ್ನವನ್ನು ಕೊಟ್ಟಿರುವಂತ ಅನ್ನದಾತರ ಒಂದು ನೆನಪಿಗಾಗಿ ಇವತ್ತು ಸರ್ಕಾರ ವಿಚಾರವಂತ ಕೂಡ್ಕೊಂಡು ಇವತ್ತು ಸರ್ಕಾರ ವರದಿ ಬಂದಿದೆ, ವರದಿ ಆಧಾರಿತವಾಗಿ ಪರಿಹಾರ ಕೊಂಡ ಅಂತೇಳಿ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟವನ್ನು ಉದ್ದೇಶಿಸಿ ಸಮಾಜದ ಹಿರಿಯರು ಆಗಿರುವಂತ ಇವತ್ತ ಪ್ರಗತಿಪರ ವಿಚಾರವಂತರ ಈ ಕಸಕೋಟಿ ಒಂದ್ ದಿವಸ ದಂಡೆ ಸತ್ಯಾಗಿನ ಚೇಂಜ್ ಮಾಡಿ ನಾವು ತಹಸೀಲ್ದಾರ್ಗೆ ಬಸವೇಶ್ವರ ಕೊಠಡಿ ಹತ್ರ ನಾವೆಲ್ಲ ರೈತರು ಇಲ್ಲಿ ಜಮಾ ಆಗಿದ್ದಾರೆ. ಈ ರೈತರು ಯಾವ ಔಷಧ ಸಿಕ್ಕಿಲ್ಲ ಅದಕ್ಕೆ ಇಂಪಾಸಿಬಲ್ ಯಾವುದಿಲ್ಲ. ನಾವು ನೋಡಿದೆವು, ಮನುಷ್ಯಕ್ಕೆ ರೋಗ ಬಂತ, ಕೋವಿಡ್ ರೋಗ, ಕರೋನಾ ಅಂತ ಬಿಮಾರಿ ಬಂದ್ರೆ ಒಂದೇ ತಿಂಗಳದಾಗ ಅದನ್ನ ರಿಸರ್ಚ್ ಮಾಡಿ ಅದು ತಂದು ಎಲ್ಲ ಇದಕ್ಕೆ ಮಾಡಿ ಕರೋನಾ ರೋಗ ಯಶಸ್ವಿಯಾಗಿ ನಾವು ಇದು ಮಾಡಿದ್ವಿ ನಮ್ಮ ಸರ್ಕಾರ.